ಸಚಿವರ ಖಾತೆ ಹಂಚಿಕೆ ಪಟ್ಟಿಗೆ ರಾಜ್ಯಪಾಲರ ಅಂಕಿತ ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಲೋಕಭವನದಿಂದ ಖಾತೆಯ ಅಧಿಕೃತ ಪಟ್ಟಿ ಕೂಡ ಪ್ರಕಟ ಆಗಿದೆ. ಸಚಿವರ ಖಾತೆ ಹಂಚಿಕೆ ಪಟ್ಟಿಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಆ ಅಧಿಕೃತ ಪಟ್ಟಿ ಕೂಡ ಇದೀಗ TV9ಗೆ ಲಭ್ಯ ಆಗಿದೆ. ಏನು ವ್ಯತ್ಯಾಸ ಇರೋದಿಲ್ಲ. ಸರ್ಕಾರ ಏನ್ ಕಳಿಸ್ಕೊಟ್ಟಿದೆ ಅದೇ ಪಟ್ಟಿಗೆ ಬಹುತೇಕ ಅವರು ಸಹಿ ಹಾಕಿರ್ತಾರೆ. ಬಟ್ ವಿಚಾರ ಅಂತಂದ್ರೆ ಕೆಲವರ ವಿರುದ್ಧವಾಗಿ ಬಹಳ ತನಿಖೆ ನಡೀತಾ ಇದೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಅವ್ರೇನೇ ಹೇಳ್ಬೋದು ನಾನು ಆರೋಪಿ ಅಪರಾಧಿ ಅಲ್ಲ ಅಂತ. ಬಟ್ ಈಗ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅವ್ರನ್ನ ಕ್ಯಾಬಿನೆಟ್ಸಿಗೆ ಸೇರಿಸ್ಕೊಳ್ಳೋದು ಎಷ್ಟು ಸರಿ ಅನ್ನುವಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರು. ಆ ವಿಚಾರವಾಗಿ ಏನಾದ್ರು ತಕರಾರು ಇರುತ್ತಾ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ರಾಜ್ಯಪಾಲರದೇನು ತಕರಾರು ಇದ್ದಂಗಿಲ್ಲ. ಅವ್ರು ವಿವೇಚನೆಗೆ ಬಳಸ್ತಂಥದ್ದು ಇದೆಲ್ಲವೂ ಕೂಡ. ಹಾಗಾಗಿ ಅವರು ಕೂಡ ಸಹಿ ಹಾಕೊಟ್ಟು ಕಳಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಪ್ರಸನ್ನ, ನಿಮ್ಗೆ ತಿಳಿದಿರ್ಬೋದು, ಈಗ ತಾನೇ ಗೊತ್ತಾಯಿತು ರಾಜ್ಯಪಾಲರು ಕೂಡ ಈ ಅಂತಿಮ ಪಟ್ಟಿಗೆ ಸಹಿ ಹಾಕಿ ಕಳಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹುಶಃ ಇನ್ನೇನೋ ತಕರಾರಿಲ್ಲ. ಬಟ್ ಏನಂತ ಅಂದ್ರೆ ಬಹುಶಃ ರಾಮಲಿಂಗಾರೆಡ್ಡಿ ಅವರು, ನೀವು ಆಗ್ತಾನೆ ಹೇಳಿದಾಗೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅವರು ಖುಷಿಯಿಂದ ಅದನ್ನು ನಿರ್ವಹಿಸ್ತಾರಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಅರಣ್ಯ ಇಲಾಖೆ ಏನು ಸಣ್ಣ ಪುಟ್ಟ ಇಲಾಖೆ ಅಲ್ಲ. ಹಾಗಂತ ಅವರು ಅದಕ್ಕಿಂತ ದೊಡ್ಡ ದೊಡ್ಡ ಇಲಾಖೆಗಳು, ದೊಡ್ಡ ಹೆಚ್ಚಿನ ಅನುದಾನ ಬರುವಂಥ ಇಲಾಖೆಗಳ ಜವಾಬ್ದಾರಿ ನಿರ್ವಹಿಸ್ತಿದ್ದ ಕಾರಣಕ್ಕಾಗಿ ಈ ವಿಚಾರವನ್ನು ಕೇಳ್ತಾ ಇರುವಂಥದ್ದಷ್ಟೇ. ಆಮೇಲೆ ಬಿ ನಾಗೇಂದ್ರ ಅವ್ರ ವಿಚಾರ ಬಹುಶಃ ಸಣ್ಣ ಪುಟ್ಟದ್ದು ಏನಾದ್ರು ಒಂದು ಸ್ವಲ್ಪ ಕರೆಕ್ಷನ್ಸ್ ಆಗ್ಬೋದು ಅಂತ ಕಾಣಿಸುತ್ತೆ. ಅಂದರೆ ಅವರು ಸಮಾಧಾನ ಮಾಡೋದಕ್ಕೆ. ಬಟ್ ಅದು ಬಿಟ್ಟರೆ ಯಾವುದೇ ಮೇಜರ್ ಚೇಂಜಸ್ಸೋ ಮೇಜರ್ ಸಮಸ್ಯೆನೋ ಇದರಲ್ಲಿ ಇಲ್ಲ ಪ್ರಸನ್ನ. ಹಾಗಾದ್ರೆ ಮಾಲ್ತೇಶ್, ಹೌದು, ಅಂತಿಮವಾಗಿ ಇದೀಗ ರಾಜ್ಯಪಾಲರು ತಮಗೆ ಬಂದಂತಹ ಪಟ್ಟಿಗೆ ಅಧಿಕೃತ ಮುದ್ರೆಯನ್ನ ಹಾಕಿದ್ದಾರೆ. ಲೋಕಭವನದಲ್ಲಿ ಈ ಖಾತೆ ಹಂಚಿಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಕೇವಲ ಅರ್ಧ ಮುಕ್ಕಾಲು ಗಂಟೆಯ ಪ್ರೊಸೆಸ್ ಅಷ್ಟೇನೆ. ರಾಜಭವನಕ್ಕೆ ಇದು ತಲುಪೋದಕ್ಕೆ ಇಷ್ಟು ಹೊತ್ತಾಯಿತು ಅನ್ನುವಂಥದ್ದು ಬಹಳ ಗೊಂದಲಗಳು ಎಷ್ಟರ ಮಟ್ಟಿಗೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಆಗುತ್ತೆ. ಲೋಕಭವನದಿಂದ ಪಟ್ಟಿ ಇದೀಗ ರಿಲೀಸ್ ಆಗಿದೆ. ಖಾತೆಯ ವಿಚಾರದಲ್ಲಿ ಸಮಾಧಾನ ಮತ್ತು ಅಸಮಾಧಾನಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರು ಇನ್ನು ಮುಂದೆ ಒಬ್ಬೊಬ್ಬರಾಗಿ ರಿಯಾಕ್ಟ್ ಅನ್ನ ಮಾಡಬಹುದು. ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆಯ ಬಗ್ಗೆ ಅಷ್ಟಾಗಿ ಆಸಕ್ತಿಯನ್ನ ಹೊಂದಿರಲಿಲ್ಲ. ಆದ್ರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವರು ಜಲಸಂಪನ್ಮೂಲ ಖಾತೆಯನ್ನ ನಿಭಾಯಿಸುವುದಕ್ಕೆ ಮುಂದಾಗಿದ್ರು. ಈಗ ಅರಣ್ಯ ಮತ್ತು ಪರಿಸರ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ವಹಿಸಲಾಗಿದೆ. ಅರಣ್ಯ ಖಾತೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಹೆಚ್ಚು ಕಡಿಮೆ ಕಂದಾಯ ಇಲಾಖೆಗೆ ಸರಿಸಮನಾದ ಖಾತೆ. ಯಾಕೆಂದ್ರೆ ಇಡೀ ರಾಜ್ಯಾದ್ಯಂತ ಇರುವಂತಹ ಸಮಸ್ಯೆಗಳಿರ್ಬೋದು, ರೈತರ ಸಮಸ್ಯೆಗಳಿರ್ಬೋದು, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರ್ಬೋದು, ಇದೆಲ್ಲವೂ ಕೂಡ ಕಂದಾಯ ಇಲಾಖೆ ಜೊತೆಗೆ ಜೋಡಿಸ್ಕೊಂಡಿರುತ್ತೆ. ಹೀಗಾಗಿ ಅರಣ್ಯ ಇಲಾಖೆ ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಭಾವಿ ಖಾತೆನೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರು ಅಷ್ಟರ ಮಟ್ಟಿಗೆ ಸ್ವಲ್ಪ ಸಮಾಧಾನಗೊಳ್ಳಬಹುದು ಅನ್ನುವಂತ ನಿರೀಕ್ಷೆಗಳಿದ್ದಾವೆ. ಆದರೆ ಇದರಲ್ಲಿ ಇನ್ನುಳಿದಂತಹ ಖಾತೆಯ ಹಂಚಿಕೆ ವಿಚಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಸಾಮಾನ್ಯವಾಗಿ ಪರಮಾಧಿಕಾರ ಇರ್ತಿತ್ತು. ಈ ಹಿಂದೆ ಸಿದ್ದರಾಮಯ್ಯನವರು ಇರ್ಬೋದು, ಮುಂದೆ ಬಂದಂತಹ ಬಿಜೆಪಿಯ ಮುಖ್ಯಮಂತ್ರಿಗಳಿರ್ಬೋದು, ಆ ಎಲ್ಲ ಸಂದರ್ಭದಲ್ಲೂ ಕೂಡ ಸಚಿವ ಸಂಪುಟ ವಿಸ್ತರಣೆಯಾದ 1 ಅಥವಾ 2 ದಿನಗಳ ಒಳಗಾಗಿ ಖಾತೆಯ ಹಂಚಿಕೆಯನ್ನ ಮಾಡ್ತಾ ಇದ್ರು. ಆಗ ಆಯಾ ಇಲಾಖೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಚಿವರಿಗೆ, ನೂತನವಾಗಿ ಬಂದಂತವರಿಗೆ ಒಂದು ಅವಕಾಶವಂತೂ ಖಂಡಿತವಾಗಿ ಸಿಗ್ತಾ ಇತ್ತು. ಆದ್ರೆ ಇದೀಗ ಈ 20 ಜನ ಸಚಿವರು ಆಯ್ಕೆಯಾಗಿ 19 ಜನ ಆಯ್ಕೆಯಾಗಿ ಬರೋಬ್ಬರಿ 10 ದಿನಗಳಾಗಿದೆ. 10 ದಿನಗಳ ಬಳಿಕ ಖಾತೆ ಹಂಚಿಕೆಯನ್ನ ಅಂತಿಮವಾಗಿ ಮಾಡಲಾಗಿದೆ. ಈ ಅಂತಿಮವಾದಂತಹ ಪಟ್ಟಿಯನ್ನ ಎಷ್ಟರ ಮಟ್ಟಿಗೆ ಸಚಿವರು ಒಪ್ಕೊಳ್ತಾರೆ, ಒಪ್ಕೊಳ್ಳಲ್ಲ ಅನ್ನುವಂಥದ್ದು ಇದೀಗ ಇರುವಂತಹ ಪ್ರಶ್ನೆ. ನಾಳೆಯಿಂದ ಅಧಿವೇಶನ ಶುರುವಾಗುತ್ತೆ. ಸಚಿವರು ತಮ್ಮ ತಮ್ಮ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕು. ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಿದ್ದಾವೆ. 224 ಶಾಸಕರು, 75 MLCಗಳು ಕೇಳುವಂತಹ ಪ್ರಶ್ನೆಗಳಿಗೆ ಇದೇ ನೂತನ ಸಚಿವರು ಒಂದು ಖಡಕ್ ಆದಂತಹ, ಸಮರ್ಥವಾದಂತಹ ಮತ್ತು ಸೂಕ್ತವಾದಂತಹ ಉತ್ತರಗಳನ್ನ ಕೊಡಬೇಕಾಗುತ್ತೆ. ಗಮನ ಸೆಳೆಯುವ ಸೂಚನೆಗಳಿರ್ತವೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರ್ತವೆ. ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ. ಆ ಉತ್ತರವನ್ನ ಕೊಡುವಂತಹ ನಿಟ್ಟಿನಲ್ಲಿ ಸಚಿವರು ಎಷ್ಟರ ಮಟ್ಟಿಗೆ ಸಫಲರಾಗ್ತಾರೆ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ನಿನ್ನೆಯ ತನಕ ಜಲಸಂಪನ್ಮೂಲಕ್ಕೆ ಸಂಬಂಧಪಟ್ಟ ಹಾಗೆ, ಇಲಾಖೆಗೆ ಸಂಬಂಧಪಟ್ಟ ಹಾಗೆ ರಾಮಲಿಂಗಾರೆಡ್ಡಿ ಅವರು ಅಧ್ಯಯನವನ್ನ ಮಾಡಿದ್ರು. ಕಾವೇರಿ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಅವರು ಉತ್ತರವನ್ನು ಕೊಡೋದಕ್ಕೆ ತಾನು ಸಿದ್ಧ ಅನ್ನುವಂತಹ ನಿಟ್ಟಿನಲ್ಲಿ ಮೈಂಡ್ ಸೆಟ್ ರೆಡಿ ಆಗಿರ್ತಿತ್ತು. ನಾಳೆ ಶಾಸಕರು ಯಾರೇ ಕಾವೇರಿ ಭಾಗದವರು, ಕಾವೇರಿ ಜಲಾನಯನ ಭಾಗದವರು ಪ್ರಶ್ನೆಯನ್ನ ಎತ್ತಿದ್ರೆ ರಾಮಲಿಂಗಾರೆಡ್ಡಿ ಅವರು ಸಮರ್ಥವಂತ ಉತ್ತರವನ್ನ ಕೊಡ್ತಾ ಇದ್ರು. ಆದ್ರೆ ನಾಳೆಯಿಂದ ಜಲಸಂಪನ್ಮೂಲ ಇಲಾಖೆ ಚಲುವರಾಯಸ್ವಾಮಿ ಅವರ ಪಾಲಾಗುತ್ತೆ. ಅವರು ಹೇಗೆ ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಜ, ಕೆಲವು ಹಿರಿಯ ಸಚಿವರು ಇದ್ದಾರೆ, ಅವರಿಗೆ ಅನುಭವ ಇದೆ, ಬೇರೆ ಬೇರೆ ಇಲಾಖೆಗಳನ್ನ ನಿಭಾಯಿಸಿದಂತ ಅನುಭವದ ಆಧಾರದ ಮೇಲೆ ಉತ್ತರವನ್ನ ಕೊಡುವಂಥದ್ದು ಅಷ್ಟರ ಮಟ್ಟಿಗೆ ಹಿರಿಯರಿಗೆ ಸಮಸ್ಯೆ ಆಗ್ಲಿಕ್ಕಿಲ್ಲ. ಆದ್ರೆ ಹೊಸದಾಗಿ ಬಂದಿರುವಂತಹ ಸಚಿವರು, ಉದಾಹರಣೆಗೆ ಬಸವಂತಪ್ಪ ಅವರು, ಅವರಿಗೂ ಬಂದರಿಗೂ ಎಲ್ಲಿಂದ ಎಲ್ಲಿಯ ಸಂಬಂಧ? ಅವರು ಈ ಬಂದರಿನ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು, ಮೀನುಗಾರರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಸದನದಲ್ಲಿ ಉತ್ತರವನ್ನ ಕೊಡುವಂತಷ್ಟರಲ್ಲಿ ಬಹುತೇಕ ಸದನವೇ ಮುಗಿದು ಹೋಗುತ್ತೇನೋ ಅನ್ನುವಂತಹ ರೀತಿಯ ವಾತಾವರಣ ಸದ್ಯಕ್ಕಂತೂ ಇದೆ. ಈ ಕಾರಣಕ್ಕೋಸ್ಕರ ಸಚಿವರು ಎಷ್ಟರ ಮಟ್ಟಿಗೆ, ಎಷ್ಟು ವೇಗವಾಗಿ ತಮ್ಮ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವಿರೋಧ ಪಕ್ಷಗಳು ಈ ಬಾರಿ ಹೇಳಿ ಕೇಳಿ 16 ವಿಷಯಗಳನ್ನ ಮುಂದಿಟ್ಕೊಂಡು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡಿದ ಬಳಿಕ ನಡೀತಾ ಇರುವಂತಹ ಮೊಟ್ಟ ಮೊದಲ ಅಧಿವೇಶನ. ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋದಕ್ಕೆ ವೈಯಕ್ತಿಕವಾಗಿ ವಿರೋಧ ಪಕ್ಷಗಳು ಸಾಕಷ್ಟು ಸಿದ್ಧತೆಗಳನ್ನ ನಡೆಸ್ಕೊಂಡಿದ್ದಾವೆ.
ಕಾಂಗ್ರೆಸ್ನಲ್ಲಿ ಇರುವಂತಹ ಗೊಂದಲಗಳ ಆಧಾರದ ಮೇಲೆಯೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಮತ್ತು ಸವಾಲುಗಳನ್ನ ಎತ್ತೋದಕ್ಕೆ ಜೆಡಿಎಸ್ ಹಾಗೂ ಬಿಜೆಪಿ ಇಬ್ಬರು ಕೂಡ ಸಿದ್ಧವಾಗಿ ನಿಂತಿದ್ದಾರೆ. ಅವರಿಗೆ ಕೌಂಟರ್ ಆಗಿ ಎಷ್ಟರ ಮಟ್ಟಿಗೆ ಖಡಕ ಅಂತ ಉತ್ತರ ಸರ್ಕಾರದ ಕಡೆಯಿಂದ ಬರುತ್ತೆ ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗುತ್ತೆ. ವಿಜಯಾನಂದ ಕಾಶಪ್ಪನಂತವರಂತಹ ಸಚಿವರಿದ್ದಾರೆ, ಬೇರೆ ಬೇರೆ ಬಸಂತಪ್ಪನಂತವರು ಸಚಿವರಿದ್ದಾರೆ. ಅವರೆಲ್ಲರೂ ಕೂಡ ಸಮರ್ಥವಾಗಿ ಹೇಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ಕೊಂಡು ನಿಲ್ತಾರೆ ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನಾಳೆಯಿಂದ ನಡೆಯುವಂತಹ ಮಳೆಗಾಲದ ಅಧಿವೇಶನ ಇದೇ ಒಂದು ಕಾರಣಕ್ಕೋಸ್ಕರ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಮಾಲ್ತೇಶ್. ಓಕೆ ಪ್ರಸನ್ನ, ಜಸ್ಟ್ ಕಾಲ್ ಪ್ರಸನ್ನ, ನಿಮ್ ಜೊತೆ ಮಾತನಾಡ್ತೀನಿ.